ಓಂ ಶಾಂತಿ. ಮುರಳಿಯ ದಿನಾಂಕ 20/1/1981. ಮುರಳಿಯ ಟೈಟಲ್ ಆಗಿದೆ ಮನ ಬುದ್ಧಿ ಸಂಸ್ಕಾರದ ಅಧಿಕಾರಿಗಳೇ ವರದಾನಿ ಮೂರ್ತಿ. ಇಂದು ವರದಾತ ಮತ್ತು ವಿಧಾತ ತಂದೆ ತಮ್ಮ ಮಹಾದಾನಿ ಮತ್ತು ವರದಾನಿ ಮಕ್ಕಳನ್ನು ನೋಡುತ್ತಿದ್ದರು. ವರ್ತಮಾನ ಸಮಯದಲ್ಲಿ ಎಲ್ಲರೂ ಮಹಾದಾನಿಯ ಪಾರ್ಟ್ ಯಥಾಶಕ್ತಿ ಮಾಡುತ್ತಿರುವಿರಿ. ಆದರೆ ಈಗ ಅಂತಿಮ ಸಮಯ ಸಮೀಪ ಬರುತ್ತಿರುವುದರಿಂದ ವಿಶೇಷ ವರದಾನಿ ರೂಪದ ಪಾರ್ಟ್ ಪ್ರಾಕ್ಟಿಕಲ್ ಮಾಡಬೇಕು. ಮಹಾದಾನಿಯಾಗಿ ವಿಶೇಷ ವಾಣಿಯಿಂದ ಸೇವೆ ಮಾಡುತ್ತೀರಿ. ಜೊತೆಗೆ ಮಾನಸಿಕ ಸೇವೆಯ ಪರ್ಸೆಂಟೇಜ್ ಕಡಿಮೆಯಾಗುತ್ತದೆ. ವಾಣಿ ಕಡಿಮೆ ಮತ್ತು ಮನಸ್ಸಿನ ಪರ್ಸೆಂಟೇಜ್ ಹೆಚ್ಚಾದಾಗ, ಅರ್ಥಾತ್ ಸಂಕಲ್ಪದಿಂದ ಶುಭ ಭಾವನೆ ಮತ್ತು ಕಾಮನೆಯಿಂದ ಸ್ವಲ್ಪ ಸಮಯದಲ್ಲಿ ಹೆಚ್ಚು ಸೇವೆಯ ಪ್ರತ್ಯಕ್ಷ ಫಲವನ್ನು ನೋಡುವಿರಿ. ವರದಾನಿ ರೂಪದಿಂದ ಸೇವೆ ಮಾಡಲು ಮೊದಲು ಸ್ವಯಂನಲ್ಲಿ ಶುದ್ಧ ಸಂಕಲ್ಪ ಬೇಕು. ಜೊತೆಗೆ ಅನ್ಯ ಸಂಕಲ್ಪಗಳನ್ನು ಕ್ಷಣದಲ್ಲಿ ನಿಯಂತ್ರಣ ಮಾಡುವ ವಿಶೇಷ ಅಭ್ಯಾಸ ಬೇಕು. ಇಡೀ ದಿನ ಶುದ್ಧ ಸಂಕಲ್ಪಗಳ ಸಾಗರದಲ್ಲಿ ತೇಲಾಡುತ್ತಿರಬೇಕು ಮತ್ತು ಯಾವ ಸಮಯದಲ್ಲಿ ಬೇಕೋ ಶುದ್ಧ ಸಂಕಲ್ಪಗಳ ಸಾಗರದ ಆಳಕ್ಕೆ ಹೋಗಿ ಶಾಂತಿಯ ಸ್ವರೂಪವಾಗಬೇಕು. ಅರ್ಥಾತ್ ಬ್ರೇಕ್ ಶಕ್ತಿಶಾಲಿಯಾಗಿರಬೇಕು. ಸಂಕಲ್ಪ ಶಕ್ತಿ ತಮ್ಮ ನಿಯಂತ್ರಣದಲ್ಲಿರಬೇಕು. ಜೊತೆಗೆ ಆತ್ಮನ ಇನ್ನೆರಡು ಶಕ್ತಿಗಳಾದ ಬುದ್ಧಿ ಮತ್ತು ಸಂಸ್ಕಾರ, ಈ ಮೂರೂ ತಮ್ಮ ಅಧಿಕಾರದಲ್ಲಿರಬೇಕು. ಮೂರರಲ್ಲಿ ಒಂದು ಶಕ್ತಿಯ ಮೇಲೆ ತಮ್ಮ ಅಧಿಕಾರ ಕಡಿಮೆ ಇದ್ದರೆ ವರದಾನಿ ಸ್ವರೂಪದ ಸೇವೆ ಎಷ್ಟು ಮಾಡಬೇಕೋ ಅಷ್ಟು ಮಾಡಲಾರಿರಿ. ಈ ವರ್ಷದಲ್ಲಿ ಎಷ್ಟು ಮಹಾನ್ ಕೆಲಸವೋ, ಮಹಾಯಜ್ಞವನ್ನು ರಚಿಸಲಾಗಿದೆಯೋ ಅಷ್ಟು ಈ ಮಹಾಯಜ್ಞದಲ್ಲಿ ಮಹಾದಾನಿಯ ಪಾರ್ಟ್ ಸಹ ವಿಶೇಷ ಮಾಡಬೇಕು. ಜೊತೆಗೆ ಆತ್ಮನ ಮೂರು ಶಕ್ತಿಗಳ ಮೇಲೆ ಸಂಪೂರ್ಣ ಅಧಿಕಾರದ ಯಾವುದೇ ಕೊರತೆ ಇದ್ದರೂ ಅದನ್ನೂ ಸಹ ಮಹಾಯಜ್ಞದಲ್ಲಿ ಸ್ವಾಹ ಮಾಡಬೇಕು. ಎಷ್ಟು ವಿಶಾಲ ಕೆಲಸವನ್ನು ಮಾಡಬೇಕೋ ಅಷ್ಟು ಈ ವಿಶಾಲ ಕೆಲಸದ ನಂತರ ಸ್ವಚಿಂತಕ, ಶುಭಚಿಂತಕ, ಸರ್ವಶಕ್ತಿಗಳ ಮಾಸ್ಟರ್ ವಿಧಾತ, ಶ್ರೇಷ್ಠ ಸಂಕಲ್ಪದಿಂದ ಮಾಸ್ಟರ್ ವರದಾತ ಆಗಿ ಸದಾ ಸಾಗರನ ಆಳದಲ್ಲಿ ಅತಿ ಮಧುರ ಶಾಂತ ಸ್ವರೂಪ ಲೈಟ್ ಮತ್ತು ಮೈಟ್ ಹೌಸ್ ಆಗಿ ಇದೇ ಸ್ವರೂಪದಿಂದ ಸೇವೆಯನ್ನು ಮಾಡಬೇಕು. ಎಷ್ಟು ಸಾಧನಗಳಿಂದ ಸೇವೆಯ ಸ್ಟೇಜ್ ಮೇಲೆ ಬರುವಿರೋ ಅಷ್ಟೇ ಸಿದ್ಧಿ ಸ್ವರೂಪರಾಗಿ ಶಾಂತಿಯ ಸ್ವರೂಪದ ಅನುಭೂತಿಯನ್ನು ಮಾಡಬೇಕು. ಸೇವೆಯ ಸಾಧನಗಳನ್ನು ಸಹ ಬಹಳ ಚೆನ್ನಾಗಿ ಮಾಡಿರುವಿರಿ. ಎಷ್ಟು ವಿಶಾಲ ಸೇವೆಯ ಯಜ್ಞವನ್ನು ರಚಿಸುತ್ತಿರುವಿರೋ ಅಷ್ಟೇ ಸಂಘಟಿತ ರೂಪದ ಜ್ವಾಲಾರೂಪ ಶಾಂತಿಕುಂಡದ ಮಹಾಯಜ್ಞವನ್ನು ರಚಿಸಬೇಕು. ಈ ಸೇವೆಯು ಯಜ್ಞವಾಗಿದೆ. ವಿಶ್ವದ ಆತ್ಮಗಳಲ್ಲಿ ವಾಣಿಯಿಂದ ನೇಗಿಲು ನಡೆಸಬೇಕು. ನೇಗಿಲು ನಡೆಸಲು ಕೋಲಾಹಲವಾಗುತ್ತದೆ. ನಂತರದಲ್ಲಿ ಹಾಕುವ ಬೀಜಕ್ಕೆ ಶೀತಲತೆಯ ರೂಪದಿಂದ, ಶಾಂತಿಯ ಪಾವನತೆಯಿಂದ ಶೀತಲ ಜಲ ಹಾಕುವುದರಿಂದ ಫಲ ಬರುವುದು. ಮಹಾಯಜ್ಞವಾಯಿತು. ಸೇವೆಯ ಬಹಳ ಪಾರ್ಟ್ ಸಮಾಪ್ತಿ ಮಾಡಿದೆವು ಎಂದು ತಿಳಿಯಬೇಡಿ. ಇದು ನೇಗಿಲು ಹೂಡಿ ಬೀಜ ಹಾಕುವಲ್ಲಿ ಹೆಚ್ಚು ಪರಿಶ್ರಮ ಬೇಕಾಗುತ್ತದೆ. ಆನಂತರ ಫಲ ಬರಲು ಮಹಾದಾನಿಯ ನಂತರ ವರದಾನಿಯ ಸೇವೆಯನ್ನು ಮಾಡಬೇಕು. ವರದಾನಿ ಮೂರ್ತಿ ಅರ್ಥಾತ್ ಸ್ವಯಂ ಸದಾ ವರದಾನಗಳಿಂದ ಸಂಪನ್ನ. ಮೊಟ್ಟಮೊದಲ ವರದಾನ ಯಾವುದಾಗಿದೆ? ಎಲ್ಲರಿಗೂ ದಿವ್ಯ ಜನ್ಮ ಸಿಗುತ್ತಲೇ ಮೊದಲು ಯಾವ ವರದಾನ ಸಿಕ್ಕಿತು? ವರದಾನ ಅರ್ಥಾತ್ ಅದರಲ್ಲಿ ಪರಿಶ್ರಮವಿಲ್ಲ, ಸಹಜ ಪ್ರಾಪ್ತಿಯಾಗುವಂತಹ ಯಾವ ವರದಾನ ಸಿಕ್ಕಿದೆ? ಪ್ರತಿಯೊಬ್ಬರ ವರದಾನ ಬೇರೆ ಬೇರೆಯಾಗಿದೆಯೋ ಅಥವಾ ಒಂದೇ ಆಗಿದೆಯೋ? ಹೇಳುವಾಗ ಎಲ್ಲರೂ ತಮ್ಮ ತಮ್ಮ ಬೇರೆ ಬೇರೆ ವರದಾನವನ್ನು ಹೇಳುತ್ತೀರಿ. ಪರಿಶ್ರಮವಿಲ್ಲದೆ ವಿಚಾರಿಸದೆ ತಂದೆಯು ಎಷ್ಟೇ ದುರ್ಬಲ ಆತ್ಮನಾಗಿರಲಿ, ಸಾಹಸಹೀನ ಆತ್ಮನಾಗಿರಲಿ, ಏನಾಗಿರುವರೋ ಹೇಗಿರುವರೋ ಅವರು ನನ್ನವರು ಎಂದು ತಮ್ಮವರನ್ನಾಗಿ ಸ್ವೀಕಾರ ಮಾಡಿದರು ಎಂಬುದು ಎಲ್ಲರಿಗೆ ಸಿಕ್ಕ ಒಂದೇ ವರದಾನವಾಗಿದೆ. ಇದನ್ನು ಕ್ಷಣದಲ್ಲಿ ಆಸ್ತಿಗೆ ಅಧಿಕಾರಿ ಮಾಡುವ ಲಾಟರಿ ಎನ್ನಿ, ಭಾಗ್ಯವೆನ್ನಿ, ವರದಾನವೆನ್ನಿ. ಅದನ್ನು ತಂದೆಯು ತಾವೇ ಕೊಟ್ಟಿರುವರು. ನೀನು ನಮ್ಮವನು ಎಂದು ಸ್ಮೃತಿಯ ಸ್ವಿಚ್ ಹಾಕಿದರು. ಇಂತಹ ಭಾಗ್ಯ ಸಿಗುತ್ತದೆ ಎಂದು ಯೋಚಿಸಿರಲಿಲ್ಲ.
ಆದರೆ ಭಾಗ್ಯವಿಧಾತ ತಂದೆಯು ಭಾಗ್ಯದ ವರದಾನವನ್ನು ಕೊಟ್ಟರು. ಇದೇ ಕ್ಷಣದ ವರದಾನವು ಜನ್ಮ ಜನ್ಮಾಂತರದ ಆಸ್ತಿಗೆ ಅಧಿಕಾರಿಯನ್ನಾಗಿ ಮಾಡಿತು. ಈ ವರದಾನವನ್ನು ಸ್ಮೃತಿ ಸ್ವರೂಪದಲ್ಲಿ ತರುವುದು ಅರ್ಥಾತ್ ವರದಾನಿಯನ್ನಾಗಿ ಮಾಡುವುದು. ತಂದೆಯು ಎಲ್ಲರಿಗೂ ಒಂದು ಕ್ಷಣದಲ್ಲಿ ಒಂದೇ ತರಹದ ವರದಾನವನ್ನು ಕೊಟ್ಟರು. ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ದೊಡ್ಡ ಉದ್ಯೋಗದವರಾಗಿರಲಿ ಅಥವಾ ಸಾಧಾರಣವಾಗಿರಲಿ, ಆರೋಗ್ಯವಂತರಾಗಿರಲಿ ರೋಗಿಗಳಾಗಿರಲಿ, ಯಾವುದೇ ಧರ್ಮದವರಾಗಿರಲಿ ಯಾವುದೇ ದೇಶದವರಾಗಿರಲಿ, ವಿದ್ಯಾವಂತರಾಗಿರಲಿ ಅಥವಾ ಅವಿದ್ಯಾವಂತರಾಗಿರಲಿ, ಎಲ್ಲರಿಗೂ ಒಂದೇ ವರದಾನವನ್ನು ಕೊಟ್ಟರು. ಇದೇ ವರದಾನವನ್ನು ಜೀವನದಲ್ಲಿ ತರುವುದರಲ್ಲಿ, ಸ್ಮೃತಿ ಸ್ವರೂಪವಾಗುವುದರಲ್ಲಿ ನಂಬರ್ ಬೇರೆ ಆದವು. ಕೆಲವರು ನಿರಂತರ ಮಾಡಿದರು, ಇನ್ನು ಕೆಲವರು ಒಮ್ಮೊಮ್ಮೆ ಮಾಡಿದರು. ಈ ಅಂತರದ ಕಾರಣ 2 ಮಾಲೆಗಳು ಆದವು. ಯಾರು ಸದಾ ವರದಾನದ ಸ್ಮೃತಿಯ ಸ್ವರೂಪವಾಗಿದ್ದರೋ ಅವರ ಮಾಲೆಯೂ ಸಹ ಸದಾ ಸ್ಮರಣೆ ಮಾಡಲಾಗುತ್ತದೆ. ಮತ್ತು ಯಾರು ವರದಾನವನ್ನು ಒಮ್ಮೊಮ್ಮೆ ಜೀವನದಲ್ಲಿ ತಂದರೋ ಅಥವಾ ಸ್ಮೃತಿ ಸ್ವರೂಪದಲ್ಲಿ ತಂದರೋ ಅವರ ಮಾಲೆಯೂ ಒಮ್ಮೊಮ್ಮೆ ಸ್ಮರಣೆ ಮಾಡಲಾಗುತ್ತದೆ. ಅವರು ವರದಾನಿ ಸ್ವರೂಪ, ಅರ್ಥಾತ್ ಈ ಮೊದಲ ವರದಾನದಲ್ಲಿ ಸದಾ ಸ್ಮೃತಿ ಸ್ವರೂಪದಲ್ಲಿದ್ದರು. ಯಾರು ಸದಾ ತಂದೆಯವರಾಗಿರುವರೋ ಅವರೇ ಅನ್ಯರನ್ನು ತಂದೆಯವರನ್ನಾಗಿ ಮಾಡಬಲ್ಲರು. ಈ ವರದಾನವನ್ನು ಪಡೆಯಲು ಯಾವುದೇ ಪರಿಶ್ರಮವಿಲ್ಲ. ತಂದೆಯು ಸ್ವಯಂ ತಾವೇ ತಮ್ಮವರನ್ನಾಗಿ ಮಾಡಿಕೊಂಡರು. ಈ ಒಂದು ವರದಾನವನ್ನೇ ಸದಾ ನೆನಪಿಟ್ಟುಕೊಂಡರೆ ಪರಿಶ್ರಮದಿಂದ ಮುಕ್ತರಾಗುವಿರಿ. ವರದಾನವನ್ನು ಮರೆಯುವ ಕಾರಣ ಪರಿಶ್ರಮ ಮಾಡುತ್ತೀರಿ. ಈಗ ವರದಾನಿ ಮೂರ್ತಿಯಾಗಿ ಸಂಕಲ್ಪ ಶಕ್ತಿಯ ಸೇವೆಯನ್ನು ಮಾಡಿ. ಈ ವರ್ಷ ಸ್ವಯಂನ ಶಕ್ತಿಗಳ ಮುಖಾಂತರ ಸ್ವಯಂನ ಗುಣಗಳಿಂದ ನಿರ್ಬಲ ಆತ್ಮಗಳನ್ನು ತಂದೆಯ ಸಮೀಪಕ್ಕೆ ತನ್ನಿ. ವರ್ತಮಾನ ಸಮಯ ಬಹುಸಂಖ್ಯಾತರಲ್ಲಿ ಶುಭ ಇಚ್ಛೆ ಉತ್ಪನ್ನವಾಗುತ್ತಿದೆ. ಆಧ್ಯಾತ್ಮಿಕ ಶಕ್ತಿಯು ಏನನ್ನು ಮಾಡಬಲ್ಲದೋ ಅದನ್ನು ಯಾರೂ ಮಾಡಲಾರರು. ಆದರೆ ಆಧ್ಯಾತ್ಮಿಕತೆಯ ಕಡೆಗೆ ಹೋಗಲು ತಮ್ಮನ್ನು ಸಾಹಸಹೀನರೆಂದು ತಿಳಿಯುತ್ತಾರೆ. ಆದ್ದರಿಂದ ಇಚ್ಛೆಯ ರೂಪದ ಒಂದು ಕಾಲು ಈಗ ಪ್ರತ್ಯಕ್ಷ ರೂಪದಲ್ಲಿ ಕಂಡುಬರುತ್ತಿದೆ. ಆದರೆ ಅವರಿಗೆ ತಮ್ಮ ಶಕ್ತಿಯಿಂದ ಸಾಹಸದ ಇನ್ನೊಂದು ಕಾಲನ್ನು ಕೊಡಿ. ಆಗ ತಂದೆಯ ಸಮೀಪಕ್ಕೆ ನಡೆದು ಬರುವರು. ಈಗ ಸಮೀಪ ಬರಲೂ ಸಹ ಸಾಹಸಹೀನರಾಗಿದ್ದಾರೆ. ಮೊದಲು ತಮ್ಮ ವರದಾನಗಳಿಂದ ಸಾಹಸದಲ್ಲಿ ತನ್ನಿ. ತಾವೂ ಸಹ ಆಗಬಹುದು ಎಂದು ಉಲ್ಲಾಸದಲ್ಲಿ ತನ್ನಿ. ಆಗ ನಿರ್ಬಲ ಆತ್ಮಗಳು ತಮ್ಮ ಸಹಯೋಗದಿಂದ ಆಸ್ತಿಗೆ ಅಧಿಕಾರಿಗಳಾಗುವರು. ಕುಂಟರನ್ನು ನಡೆಸಬೇಕು. ಆಗ ವರದಾನಿ ಮೂರ್ತಿಗಳಾದ ತಮಗೆ ಮತ್ತೆ ಮತ್ತೆ ಧನ್ಯವಾದಗಳನ್ನು ಹೇಳುವರು. ಕೆಲವರು ಭಕ್ತರಾಗುವರು, ಕೆಲವರು ಪ್ರಜೆಗಳಾಗುವರು ಮತ್ತು ಕೆಲವರು ಅಂತಿಮದವರೇ ಮೊದಲಿಗರು, ಲಾಸ್ಟ್ ಸೋ ಫಾಸ್ಟ್ ಆಗುವರು. ಈ ವರ್ಷ ಏನು ಮಾಡಬೇಕೆಂದು ತಿಳಿಯಿತೇ? ಮಹಾಯಜ್ಞದ ಸೇವೆಯ ಪ್ರಚಾರ 4 ಕಡೆಗೂ ಹೇಗೆ ಆಗುತ್ತಿದೆಯೋ ಹಾಗೆ ಈ ಯಜ್ಞದ ಕೆಲಸದ ಜೊತೆಗೆ ಶಾಂತಿ ಕುಂಡದ ವಾಯುಮಂಡಲ ವೈಬ್ರೇಷನ್ನ ಪ್ರಚಾರ 4 ಕಡೆಗೂ ಮಾಡಿ. ಹೇಗೆ ಮಹಾಯಜ್ಞದಲ್ಲಿ ಹೊಸ ಚಿತ್ರಗಳನ್ನು ಮಾಡಿರುವಿರಿ, ಸ್ತಬ್ಧ ಚಿತ್ರಗಳನ್ನು ಮಾಡುತ್ತಿರುವಿರಿ, ಭಾಷಣ ತಯಾರು ಮಾಡುತ್ತಿರುವಿರಿ, ಸ್ಟೇಜ್ ತಯಾರು ಮಾಡುತ್ತಿರುವಿರಿ, ಹಾಗೆ 4 ಕಡೆಗೂ ಪ್ರತಿಯೊಬ್ಬ ಬ್ರಾಹ್ಮಣನು ತಂದೆಯ ಸಮಾನ ಚೈತನ್ಯ ಚಿತ್ರವಾಗಲಿ. ಲೈಟ್ ಮತ್ತು ಮೈಟ್ ಹೌಸ್ನ ಜಾಂಕಿಯಾಗಿ ಸಂಕಲ್ಪ ಶಕ್ತಿಯ ಶಾಂತಿಯ ಭಾಷಣವನ್ನು ತಯಾರು ಮಾಡಲಿ ಮತ್ತು ಕರ್ಮಾತೀತ ಸ್ಟೇಜ್ ಮೇಲೆ ವರದಾನಿ ಮೂರ್ತಿಯಾಗಿ ಪಾರ್ಟ್ ಮಾಡಲಿ. ಆಗ ಸಂಪೂರ್ಣತೆ ಸಮೀಪ ಬರುವುದು. ಇದೇ ವರ್ಷದಲ್ಲಿ ಮಾಡಬೇಕಾದ ವಿಶಾಲ ಸೇವೆಯ ಕೆಲಸವನ್ನು ಸಹ ಸಂಘಟಿತ ರೂಪದಲ್ಲಿ ಪ್ರತ್ಯಕ್ಷತೆಯ ಒಂದು ಬಲ, ಒಂದು ಭರವಸೆಯ ಘೋಷಣೆಯನ್ನು ಮಾಡಿ ಸೇವೆಯ ಸ್ಟೇಜ್ ಮೇಲೆ ಬರಬೇಕು. ಸರ್ವ ಬ್ರಾಹ್ಮಣರ ಬೆರಳಿನಿಂದ ಕೆಲಸವನ್ನು ಸಂಪನ್ನ ಮಾಡಬೇಕು. ಅದೇ ರೀತಿ ಇದೇ ವರ್ಷದಲ್ಲಿ ಸರ್ವರ ಒಂದು ಸಂಕಲ್ಪದಿಂದ ವರದಾನಿ ರೂಪದ ಇದೇ ರೀತಿಯ ವಿಶಾಲ ಕೆಲಸ ಪ್ರಾಕ್ಟಿಕಲ್ನಲ್ಲಿ ತರಬೇಕು. ಈಗ ಏನು ಮಾಡಬೇಕೆಂದು ತಿಳಿಯಿತೇ? ಈ ರೀತಿ ಶಬ್ದದಲ್ಲಿ ಬರುತ್ತಾ ಶಬ್ದದಿಂದ ದೂರವಾಗುವ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ, ತಮ್ಮ ಸಾಹಸದಿಂದ ಅನ್ಯ ಆತ್ಮಗಳಿಗೆ ಸಾಹಸ ಕೊಡುವಂತಹ, ತಮ್ಮ ಸಮೀಪತೆಯಿಂದ ಅನ್ಯರನ್ನು ಸಮೀಪ ತರುವಂತಹ, ಕುಂಟುತ್ತಿರುವ ಆತ್ಮಗಳಿಗೆ ಓಟದ ಸ್ಪರ್ಧೆಯಲ್ಲಿ ನಿಲ್ಲಿಸುವಂತಹ ವರದಾನಿ ಮತ್ತು
ಮಹಾದಾನಿ ಸಮೀಪ ಆತ್ಮಗಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ದಾದೀಜಿಯವರ ಜೊತೆಗೆ ಸಮಯವು ಸಮೀಪ ಬರುತ್ತಿದೆಯೇ ಅಥವಾ ತಾವು ಸಮಯದ ಸಮೀಪಕ್ಕೆ ಬರುತ್ತಿರುವಿರಾ? ತಮ್ಮನ್ನು ಸಮೀಪಕ್ಕೆ ತರುತ್ತಿರುವಿರೋ ಅಥವಾ ಸಮಯವು ತಮ್ಮನ್ನು ಎಳೆಯುತ್ತಿದೆಯೋ? ಡ್ರಾಮಾ ತಮ್ಮನ್ನು ನಡೆಸುತ್ತದೆಯೋ ಅಥವಾ ತಾವು ಡ್ರಾಮಾವನ್ನು ನಡೆಸುತ್ತಿರುವಿರೋ? ಮಾಸ್ಟರ್ ತಾವಾಗಿರುವಿರೋ ಅಥವಾ ಡ್ರಾಮಾ ಆಗಿದೆಯೋ? ರಚಯಿತ ಡ್ರಾಮಾ ಆಗಿದೆಯೋ ಅಥವಾ ತಾವಾಗಿರುವಿರೋ? ಡ್ರಾಮಾದಲ್ಲಿ ಏನಿದೆಯೋ ಅದೇ ಆಗುತ್ತದೆ ಎಂದು ಅನೇಕ ಬಾರಿ ವಾಣಿಯಲ್ಲಿ ಬರುತ್ತದೆ. ಆದರೆ ಮುಂದೆ ಹೋದಂತೆ ಡ್ರಾಮಾದಲ್ಲಿ ಏನಾಗುವುದಿದೆಯೋ ಅದು ಆಗುವುದು ಎಂದು ಎಂದಿಗೂ ಹೇಳುವುದಿಲ್ಲ. ಆದರೆ ಏನಾಗುವುದಿದೆಯೋ ಅದು ಸ್ಪಷ್ಟವಾಗಿ ಗ್ರಹಣೆಯಾಗುವುದು, ಅಂದರೆ ಟಚ್ ಆಗುವುದು. ಇದೇ ಡ್ರಾಮಾದಲ್ಲಿ ಆಗುವುದಿದೆ ಎಂದು ಅಧಿಕಾರದಿಂದ ಹೇಳುವಿರಿ ಮತ್ತು ಅದೇ ಆಗುವುದು. ಹೇಗೆ ಭವಿಷ್ಯದ ಪ್ರಾರಬ್ಧ ಸ್ಪಷ್ಟವಾಗಿದೆಯೋ ಹಾಗೆ ಡ್ರಾಮಾದಲ್ಲಿ ಏನಾಗುವುದಿದೆಯೋ ಅದು ಸಹ ಸ್ಪಷ್ಟವಾಗುವುದು. ಆಗುವೆವೋ ಇಲ್ಲವೋ ಗೊತ್ತಿಲ್ಲ, ಇದು ನಿಗದಿಯಾಗಿಲ್ಲ ಎಂದು ಯಾರು ಎಷ್ಟೇ ಹೇಳಿದರೂ ಒಪ್ಪುವಿರೋ ಇಲ್ಲವೋ? ಇಲ್ಲ. ಅದೇ ರೀತಿ ಈ ಮಾತಿನಲ್ಲಿ ಜ್ಞಾನಪೂರ್ಣ ಎಂಬ ಆಧಾರದ ಮೇಲೆ ಮಾಸ್ಟರ್ ಆಗಿರುವಿರಿ. ಆಗಲೇಬೇಕು. ನಾಳೆ ಆಗಬೇಕಾದದ್ದು ಅಥವಾ ಒಂದು ಕ್ಷಣದ ನಂತರ ಆಗಬೇಕಾಗಿರುವುದು, ಅದನ್ನು ಸಹ ಅಷ್ಟೇ ಅಧಿಕಾರದಿಂದ, ಜ್ಞಾನಪೂರ್ಣತೆಯ ಶಕ್ತಿಯಿಂದ, ಸ್ಪಷ್ಟತೆಯ ಶಕ್ತಿಯಿಂದ ಹೀಗೆಯೇ ಆಗಬೇಕೆಂದು ಹೇಳುವಿರಿ. ಏನಾಗುವುದು ಅದನ್ನು ನೋಡೋಣ ಎಂದಲ್ಲ, ನೋಡಿದ್ದೇ ಇದೆ ಮತ್ತು ಅದೇ ಆಗುವುದು. ಇಷ್ಟು ಅಧಿಕಾರದವರು ಆಗುವಿರಿ. ಇದು ಸಹ ಅಧಿಕಾರ ಆಗಿದೆಯಲ್ಲವೇ? ಆಗಲೇಬೇಕು. ರಾಜ್ಯ ನಮ್ಮದಾಗಿದೆ. ಯಾರು ಎಷ್ಟೇ ಅಲುಗಾಡಿಸುವ ಪ್ರಯತ್ನ ಮಾಡಿದರೂ ಈ ಪಾಯಿಂಟ್ನ ಅಧಿಕಾರಿಯಾಗುವುದು ಸ್ಪಷ್ಟವಾಗಿದೆ. ಸ್ವಲ್ಪ ಏಕಾಂತವಾಸಿಯಾದಾಗ ಇದೆಲ್ಲವೂ ಆಗುವುದು. ಎಷ್ಟು ಏಕಾಂತವಾಸಿಯಾಗುವಿರೋ ಅಷ್ಟು ಟಚಿಂಗ್ ಚೆನ್ನಾಗಿ ಆಗುವುದು. ಏನಾಗುವುದು ಎಂಬುದು ವರ್ತಮಾನ ಸಮಾನ ಭವಿಷ್ಯವು ಸ್ಪಷ್ಟವಾಗುವುದು. ಈಗ ಸಮಯ ಕಡಿಮೆ ಸಿಗುತ್ತದೆ. ಪರದೆಯ ಒಳಗೆ ಡ್ರಾಮಾದ ಈ ದೃಶ್ಯವಿದೆ ಎಂಬುದು ಸಹ ಅನುಭವವಾಗುವುದು. ಆದ್ದರಿಂದ ಈ ವರ್ಷದಲ್ಲಿ ಎಷ್ಟು ಸೇವೆಯ ಕೋಲಾಹಲವೋ ಅಷ್ಟೇ ಪೂರ್ಣ ಭೂಗತರಾಗಿ. ಯಾವುದೇ ಹೊಸ ಆವಿಷ್ಕಾರ ಮತ್ತು ಶಕ್ತಿಶಾಲಿ ಸಂಶೋಧನೆ ಮಾಡುವಾಗ ಅಷ್ಟೇ ಅಂಡರ್ಗ್ರೌಂಡ್ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಏಕಾಂತವಾಸಿಯಾಗುವುದೇ ಅಂಡರ್ಗ್ರೌಂಡ್ ಆಗುವುದು. ಒಟ್ಟಿಗೆ 1 ಗಂಟೆ, ಅರ್ಧ ಗಂಟೆ ಸಮಯ ಸಿಗದೇ ಇರಬಹುದು. ಆದರೆ ಎಷ್ಟೇ ಸಮಯ ಸಿಕ್ಕರೂ ಈ ಅಭ್ಯಾಸವಾಗುವುದು. ಈಗೀಗ ಮಾತನಾಡುವುದು, ಈಗೀಗ 5 ನಿಮಿಷ ಸಿಕ್ಕರೆ ಸಾಗರದ ಆಳಕ್ಕೆ ಹೋಗುವುದು. ಆಗ ಬರುವವರೂ ಸಹ ನಾವು ಇಲ್ಲಿ ಇಲ್ಲ, ಆದರೆ ಬೇರೆ ಯಾವುದೋ ಸ್ಥಾನಕ್ಕೆ ಬಂದಿರುವೆವು ಎಂದು ತಿಳಿಯುವವರು. ಅವರ ಸಂಕಲ್ಪಗಳಿಗೂ ಸಹ ಬ್ರೇಕ್ ಬೀಳುವುದು. ವಾಣಿಯಲ್ಲಿ ಬರಲು ಇಚ್ಛಿಸುವರು, ಆದರೆ ಬರುವುದಿಲ್ಲ. ಕಡಿಮೆ ಸ್ಪಷ್ಟವಾಗಿ ವಾಣಿಯಿಂದ ಸಿಗುವಂತಹದಕ್ಕೆ ಶಾಂತಿಯ ಶಕ್ತಿಯಿಂದ ಸ್ಪಷ್ಟವಾದ ಉತ್ತರ ಸಿಗುವುದು. ಕಾರ್ಯವ್ಯವಹಾರದ ಮಧ್ಯದಲ್ಲಿ ಕಳೆದು ಹೋದ ಅವಸ್ಥೆಯ ಅನುಭೂತಿಯಾಗುವುದನ್ನು ಸಾಕಾರದಲ್ಲಿ ನೋಡಿದಿರಿ. ಕೇಳುತ್ತಾ ಸೂಚನೆಗಳನ್ನು ಕೊಡುತ್ತಾ ಅಂಡರ್ಗ್ರೌಂಡ್ ಆಗುತ್ತಿದ್ದರು. ಆದ್ದರಿಂದ ಈ ಅಭ್ಯಾಸದ ಅಲೆ ಬೇಕು. ನಡೆಯುತ್ತಾ ಇವರು ಹೇಗೆ ಕಳೆದು ಹೋಗಿದ್ದಾರೆ ಎಂಬುದನ್ನು ನೋಡಬೇಕು. ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಈ ಫರಿಷ್ತೆ ಈ ದೇಹದ ಜಗತ್ತು ಮತ್ತು ದೇಹದ ಭಾವನೆಯಿಂದ ದೂರವಾಗಿದ್ದಾರೆ ಎಂಬುದನ್ನೇ ಎಲ್ಲರೂ ಸಾಕ್ಷಾತ್ಕಾರ ಎನ್ನುತ್ತಾರೆ. ಯಾರೇ ಎದುರಿಗೆ ಬಂದರೂ ಅವರು ಇದೇ ಸ್ಟೇಜಿನ ಸಾಕ್ಷಾತ್ಕಾರದ ಅನುಭವವನ್ನು ಮಾಡುವರು. ಆರಂಭದಲ್ಲಿ ಸಾಕ್ಷಾತ್ಕಾರದ ಅಲೆ ಇತ್ತಲ್ಲವೇ? ಅದರಿಂದಲೇ ಪ್ರಚಾರವಾಯಿತಲ್ಲವೇ? ಜಾದೂ ಅಥವಾ ಏನೇನೋ ಎಂದು ತಿಳಿದರೂ ಸಹ ಪ್ರಚಾರ ಅದರಿಂದಲೇ ಆಯಿತಲ್ಲವೇ? ಈ ಸ್ಟೇಜ್ನಲ್ಲಿ ಅನುಭವದ ಸಮಾನ ಸಾಕ್ಷಾತ್ಕಾರವಾದರೆ ಆಗ ಪ್ರತ್ಯಕ್ಷತೆಯಾಗುವುದು, ಹೆಸರು ಪ್ರಸಿದ್ಧವಾಗುವುದು, ಪ್ರತ್ಯಕ್ಷ ಫಲದ ಅನುಭವವಾಗುವುದು. ಪ್ರತ್ಯಕ್ಷ ಫಲದ ಸೀಸನ್ನಲ್ಲಿ ಇದೇ ಪ್ರತ್ಯಕ್ಷತೆಯಾಗುವುದು. ಇದನ್ನೇ ವರದಾನಿ ರೂಪ ಎಂದು ಹೇಳಲಾಗುವುದು. ಯಾರು ಬರುವರೋ ಅವರು ಅನುಭವ ಮಾಡಿ ಹೋಗುವರು. ಮಾತನಾಡುತ್ತಾ ತಾವೂ ಮಾಯವಾಗುವುದು ಮತ್ತು ಅನ್ಯರನ್ನು ಮಾಯ ಮಾಡುವುದು. ಇದೂ ಸಹ ಆಗುವುದಿದೆ. ವಾಣಿಯಿಂದ ಕೆಲಸ ಮಾಡಿಸಿ ನೋಡುತ್ತಿರುವಿರಿ. ಆದರೆ ಈ ಅನುಭವ ಮಾಡುವ ಮತ್ತು ಮಾಡಿಸುವ ಸ್ಟೇಜ್ ಸಮಸ್ಯೆಗಳ ಸಮಾಧಾನವನ್ನು
ಕ್ಷಣದಲ್ಲಿ ಮಾಡುವುದು. ಸಮಯ ಕಡಿಮೆ ಮತ್ತು ಸಫಲತೆ ಹೆಚ್ಚು ಇರುವುದು. ಇತ್ತೀಚೆಗೆ ಯಾರಿಗಾದರೂ ಯಾವುದೇ ಮಾತನ್ನು ವಾಣಿಯಿಂದ ಹೇಳಿದರೆ ಏನೆಂದು ಹೇಳುತ್ತಾರೆ? ಹೌದು, ಇದೆಲ್ಲ ಗೊತ್ತಿದೆ, ಜ್ಞಾನಪೂರ್ಣರಾಗಿದ್ದಾರೆ, ಇದನ್ನು ನಾವು ತಿಳಿದಿದ್ದೇವೆ ಎಂದು ಕ್ಷಣದಲ್ಲಿ ಹೇಳುವರು. ಇದೇ ಕೇಳಲು ಸಿಗುವುದು. ಇಂತಹ ತಪ್ಪನ್ನು ಮಾಡಿದರೆ ಯಾವ ಶಿಕ್ಷೆ ಸಿಗುವುದು ಎಂಬುದನ್ನು ಸಹ ಎಲ್ಲರೂ ತಿಳಿದಿರುವಿರಿ. ಆದ್ದರಿಂದ ಈಗ ಹೊಸ ವಿಧಿ ಬೇಕು ಮತ್ತು ಅದು ಇದೇ ಆಗಿದೆ. ಅನುಭೂತಿಯ ಕೊರತೆ ಇದೆ, ಪಾಯಿಂಟ್ಗಳ ಕೊರತೆ ಇಲ್ಲ. ಯಾರಿಗಾದರೂ ಒಂದು ಕ್ಷಣವಾದರೂ ಶಕ್ತಿ ರೂಪದ, ಶಾಂತಿಯ ರೂಪದ ಅನುಭೂತಿಯನ್ನು ಮಾಡಿಸಿ, ಆಗ ಅವರು ಸುಮ್ಮನಾಗುವರು. ಪಾರ್ಟಿ ಜೊತೆಗೆ ಮಿಲನ. ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ಅನುಭವ. ಜ್ಞಾನದ ಜೊತೆಗೆ ಪ್ರತಿಯೊಂದು ಗುಣದ ಅನುಭೂತಿಯಾಗಬೇಕು. ಒಂದು ಗುಣ ಅಥವಾ ಶಕ್ತಿಯ ಅನುಭೂತಿಯಾಗದಿದ್ದರೆ ಎಂದಿಗಾದರೂ ವಿಘ್ನದ ವಶವಾಗುವಿರಿ. ಈಗ ಅನುಭೂತಿಯ ಕೋರ್ಸನ್ನು ಶುರು ಮಾಡಿ. ಪ್ರತಿಯೊಂದು ಗುಣ ಅಥವಾ ಶಕ್ತಿ ರೂಪದ ಖಜಾನೆಯನ್ನು ಉಪಯೋಗಿಸಿ. ಯಾವ ಸಮಯ ಯಾವ ಗುಣದ ಅವಶ್ಯಕತೆ ಇದೆಯೋ ಆ ಸಮಯ ಅದರ ಸ್ವರೂಪವಾಗಿ. ಆತ್ಮನ ಗುಣವಾಗಿದೆ ಪ್ರೇಮ ಸ್ವರೂಪ. ಕೇವಲ ಪ್ರೇಮವಲ್ಲ, ಆದರೆ ಪ್ರೇಮ ಸ್ವರೂಪದಲ್ಲಿ ಬರಬೇಕು. ಯಾವುದೇ ಆತ್ಮನನ್ನು ನೋಡಿದರೂ ಅವರಿಗೆ ಆತ್ಮಿಕ ಪ್ರೇಮದ ಅನುಭೂತಿಯಾಗಬೇಕು. ಸ್ವಯಂನಿಗೆ ಅಥವಾ ಅನ್ಯರಿಗೆ ಅನುಭವ ಆಗದಿದ್ದರೆ ಸಿಕ್ಕಿರುವುದನ್ನು ಉಪಯೋಗಿಸಿಲ್ಲ ಎಂದರ್ಥ. ಇತ್ತೀಚೆಗೆ ಖಜಾನೆ ಲಾಕರ್ಸ್ನಲ್ಲಿ ಇದ್ದಾಗ ಖುಷಿಯಾಗುವುದಿಲ್ಲ. ಹಾಗೆಯೇ ಜ್ಞಾನದ ರೀತಿಯಿಂದ ಬುದ್ಧಿಯ ಲಾಕರ್ನಲ್ಲಿ ಖಜಾನೆಯನ್ನು ಇಡಬೇಡಿ, ಉಪಯೋಗಿಸಿ. ಆಮೇಲೆ ಈ ಬ್ರಾಹ್ಮಣ ಜೀವನ ಎಷ್ಟು ಶ್ರೇಷ್ಠವೆಂದು ಅನಿಸುತ್ತದೆ ಎಂಬುದನ್ನು ನೋಡಿ. ಆಗ ವಾಹ್ ನಾನು ಎಂಬ ಗೀತೆಯನ್ನು ಆಡುತ್ತಿರುವಿರಿ. ಅನುಭವಿಯ ಮಾತು ಮತ್ತು ಜ್ಞಾನವಿರುವವರ ಮಾತಿನಲ್ಲಿ ಅಂತರವಿದೆ. ಕೇವಲ ಜ್ಞಾನವಿರುವವರು ಅನುಭವ ಮಾಡಿಸಲಾರರು. ಆದ್ದರಿಂದ ನಾನು ಎಷ್ಟು ಅನುಭವಿ ಮೂರ್ತಿ ಆಗಿರುವೆನು, ಯಾವ ಶಕ್ತಿ ಎಷ್ಟು ಪರ್ಸೆಂಟೇಜ್ನಲ್ಲಿ ಪ್ರಾಪ್ತಿಯಾಗಿದೆ ಮತ್ತು ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಲು ಉಪಯೋಗಿಸುತ್ತೀರಾ ಅಥವಾ ಇಲ್ಲವಾ ಎಂದು ಚೆಕ್ ಮಾಡಿ. ಶತ್ರು ಬಂದಾಗ ಖಡ್ಗವನ್ನು ಉಪಯೋಗಿಸಲು ಬರದಿದ್ದರೆ ಮತ್ತು ಖಡ್ಗವನ್ನು ಉಪಯೋಗಿಸುವ ಸಮಯದಲ್ಲಿ ಗುರಾಣಿಯನ್ನು ಮತ್ತು ಗುರಾಣಿಯ ಸಮಯ ಖಡ್ಗ ನೆನಪಿಗೆ ಬರುತ್ತದೆಯೇ? ಯಾವ ಸಮಯದಲ್ಲಿ ಯಾವ ವಸ್ತುವಿನ ಅವಶ್ಯಕತೆ ಇದೆಯೋ ಅದನ್ನೇ ಉಪಯೋಗಿಸಬೇಕು. ಆಗಲೇ ವಿಜಯಿಯಾಗುವಿರಿ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.